ಸ್ನೇಹಿತರೆ 10ನೇ ಪಾಸ್ ಆದಂತ ಅಭ್ಯರ್ಥಿಗೆ ಪ್ಯೂನ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು, ಮಹಿಳೆಯರಾಗಬಹುದು, ಪುರುಷರಾಗಬಹುದು. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತ್ತೆ ಮತ್ತು ಅಖಿಲ ಭಾರತದಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಟೋಟಲ್ ಆಗಿ 500 ಪೋಸ್ಟಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಪ್ಯೂನ್ ಪೋಸ್ಟ್ಗಳು 500 ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಮತ್ತು ಇದು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದೆ. ಅಂದರೆ ಇಲ್ಲಿ 3/5/2025 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 23/5/2025 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಇನ್ನೊಂದು ಹೇಳ್ಬೇಕಂದ್ರೆ ಪ್ಯೂನ್ ಪೋಸ್ಟ್ ಇರೋದ್ರಿಂದ ನೇರ ನೇಮಕಾತಿ ಮುಖಾಂತರಗೆ ಆಯ್ಕೆಯನ್ನು ಮಾಡ್ತಾರೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಹೇಗೆ ಅಪ್ಲೈ ಮಾಡಬೇಕು ನೋಡಿ. ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ಆಫೀಸಲ್ ಆದಂಥ ನೋಟಿಫಿಕೇಶನ್ ನಿಮ್ಮ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವು ಜನ ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೀವಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ, ಕೆಲವು ಜನಕ್ಕೆ ಅರ್ಥ ಆಗ್ತಿತ್ತು, ಇನ್ನು ಕೆಲವು ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ. ಈಗ ನಿಮ್ಮ ಮುಂದೆ ಲೈಫ್ ರೂಪನೇ ತಿಳಿಸ್ಕೊಡ್ತಾ ಇದ್ದೇವೆ. ಆದಷ್ಟು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಎಲ್ಲರೂ ಕೇಂದ್ರ ಸರ್ಕಾರ ಹುದ್ದೆ ಪಡೆದುಕೊಳ್ಳಿ ಮತ್ತು ರಾಜ್ಯ ಸರ್ಕಾರ ಹುದ್ದೆಗಳನ್ನು ಪಡೆದುಕೊಳ್ಳಿ. ತುಂಬ ಹೆಲ್ಪ್ ಆಗತ್ತೆ ನೋಡಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಅರ್ಹತೆ, ನೇಮಕಾತಿ ಪ್ರಕ್ರಿಯೆಗಳು, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ವಿಡಿಯೋ ಕೊನೆತನಕ ನೋಡಿ. ಮತ್ತೊಂದು ಚಿಕ್ಕ ರಿಕ್ವೆಸ್ಟು, ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು 4 ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಬೇಗ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನಿಮ್ಗೆ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಏನು ಮಾಹಿತಿ ಇದೆ ಅದನ್ನೇ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಖಾಲಿರುವಂಥ ಸಂಸ್ಥೆ ಹೆಸರು ತುಂಬ ಜನ ಸಂಸ್ಥೆನೇ ಗೊತ್ತಿರೋದಿಲ್ಲ, ಅರ್ಜಿ ಸಲ್ಲಿಸಿದ್ದು ವೇಸ್ಟ್ ಆಗತ್ತೆ. ಇದು ಬ್ಯಾಂಕ್ ಆಫ್ ಬರೋಡಾ, ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲೇ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದೊಂದು ಬ್ಯಾಂಕ್ನಲ್ಲಿ ಖಾಲಿರುವಂಥ ಪೋಸ್ಟ್ ಆಗಿರತ್ತೆ. ಒಂದು ಬ್ಯಾಂಕ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಆಗಲೇ ತಿಳಿಸ್ಕೊಟ್ಟಿರುವಂತೆ 3/5/2025 ಅಂದರೆ ಈ ಒಂದು ಮೇ ತಿಂಗಳಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ. 3ನೇ ತಾರೀಕದಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 23 ಮೇ 2025 ಈ ಒಂದು ದಿನಾಂಕದೊಳಗಾಗಿ ಅರ್ಜಿ ಸಲ್ಲಿಸಬೇಕು. ಬನ್ನಿ ಸ್ನೇಹಿತರೆ, ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಅಡ್ವರ್ಟೈಸ್ ನಂಬರ್ ಕೂಡ ಕಾಣಿಸ್ತಾ ಇರಬಹುದು. ಅದ ನಂತರ ಯಾವ ಒಂದು ಪೋಸ್ಟ್ ಕರೆದಿದ್ರೆ ಅದು ಕೂಡ ಕಾಣಿಸ್ತಾ ಇರಬಹುದು ನೋಡಿ. ಇಲ್ಲೇ ತಿಳಿಸ್ಕೊಡ್ತೇನೆ, ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ನೋಡಿ, ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್, ಈ ಒಂದು ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಅಂದರೆ ಪ್ಯೂನ್ ಪೋಸ್ಟ್ ಇರತ್ತೆ. ಆಫೀಸ್ ಅಸಿಸ್ಟೆಂಟ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಪ್ಯೂನ್ ಪೋಸ್ಟ್ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲೈ ಮಾಡಿ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಆಗಲೇ ತಿಳಿಸ್ಕೊಟ್ಟಿರುವಂತೆ 500 ಪೋಸ್ಟು. ಏನದಕ್ಕೆ ಅರ್ಹತೆ, ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಯಾವ ರಾಜ್ಯದಲ್ಲಿ ಎಷ್ಟಿದೆ ಅಂತೇಳಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಂಧ್ರ ಪ್ರದೇಶದಲ್ಲಿ ಎಷ್ಟಿದ್ದಾವೆ 22. ಅದ ನಂತರ ಅಸ್ಸಾಂದಲ್ಲಿ ಎಷ್ಟಿದೆ 4 ಪೋಸ್ಟ್ ಇದೆ. ಕಾಣಿಸ್ತಿದೆ ಅಂತ ಅನ್ಕೋತೇನೆ, ಕೆಲವು ಜನರಿಗೆ ಕಾಣಿಸೋದಿಲ್ಲ. ಇಲ್ಲಿ ಬಿಹಾರದಲ್ಲಿ 23 ಇದ್ದಾವೆ. ಅದ ನಂತರ ಚಂಡೀಗಢದಲ್ಲಿ UT 1 ಪೋಸ್ಟ್ ಇರತ್ತೆ. ಛತ್ತೀಸ್ಗಢದಲ್ಲಿ 12 ಪೋಸ್ಟ್ ಇರತ್ತೆ. ಅದ ನಂತರ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಸಂಬಂಧಪಟ್ಟಂತೆ ಒಂದು ದೀಪ ಆಗಿರತ್ತೆ ಅದು. ಅದ ನಂತರ ದಮನ್ ಆ್ಯಂಡ್ ದೀವ್ ಅಂತೇಳಿ 1 ಪೋಸ್ಟ್ ಇರತ್ತೆ. ದೆಹಲಿಯಲ್ಲಿ ಸುಮಾರು 10 ಪೋಸ್ಟ್ಗಳು ಖಾಲಿ ಇರತ್ತೆ. ಗೋವಾದಲ್ಲಿ ಸುಮಾರು 3 ಪೋಸ್ಟ್ಗಳು ಖಾಲಿ ಇರತ್ತೆ. ಗುಜರಾತ್ದಲ್ಲಿ 80 ಪೋಸ್ಟು. ಹರಿಯಾಣದಲ್ಲಿ 11 ಪೋಸ್ಟು. ಅದ ನಂತರ ಹಿಮಾಚಲ ಪ್ರದೇಶದಲ್ಲಿ 3 ಪೋಸ್ಟ್ ಇರತ್ತೆ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 1 ಪೋಸ್ಟ್ ಇರತ್ತೆ. ಜಾರ್ಖಂಡದಲ್ಲಿ 10 ಪೋಸ್ಟ್ ಇರತ್ತೆ. ನಮ್ಮ ಒಂದು ಕರ್ನಾಟಕ, ಇಲ್ಲಿ ನೋಡಿ ನಮ್ಮ ಒಂದು ಕರ್ನಾಟಕ ಅಂತೇಳಿ ಸುಮಾರು 31 ಪೋಸ್ಟು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 31 ಪೋಸ್ಟ್ ಇರತ್ತೆ. ಎಲ್ಲರೂ ಅಪ್ಲೈ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ 31 ಪೋಸ್ಟು. ಅದ ನಂತರ ಕೇರಳದಲ್ಲಿ 19 ಪೋಸ್ಟು. ಮಧ್ಯಪ್ರದೇಶದಲ್ಲಿ 16 ಪೋಸ್ಟು. ಅದರ ಬಳಿಕ ಒಂದು ನಿಮಿಷ, ಕೇರಳದಲ್ಲಿ 19 ಪೋಸ್ಟು. ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ 29, ಮಣಿಪುರದಲ್ಲಿ 1, ನಾಗಾಲ್ಯಾಂಡ್ದಲ್ಲಿ 1, ಒಡಿಸ್ಸಾದಲ್ಲಿ 17. ಅದ ನಂತರ ಪಂಜಾಬ್ದಲ್ಲಿ 14, ರಾಜಸ್ಥಾನದಲ್ಲಿ 46, ತಮಿಳುನಾಡಲ್ಲಿ 24, ತೆಲಂಗಾಣದಲ್ಲಿ 13, ಉತ್ತರ ಪ್ರದೇಶದಲ್ಲಿ 83. ಅದ ನಂತರ ಉತ್ತರಾಖಂಡದಲ್ಲಿ 10, ವೆಸ್ಟ್ ಬೆಂಗಾಳದಲ್ಲಿ 14. ಟೋಟಲ್ ಆಗಿ 500 ಅನಿಸ್ತಾ ಇರ್ಬೋದು. ಟೋಟಲ್ ಆಗಿ 500 ಪೋಸ್ಟ್ ಇರತ್ತೆ. ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಇನ್ನು ಯಾವ್ಯಾವ ಒಂದು ಕೆರಿಗರದಲ್ಲಿ ಎಷ್ಟಿದೆ ಅಂತೇಳಿ ಇದು ದಯವಿಟ್ಟು ನಾನು ಹೇಳಲ್ಲ, ಯಾಕಂದರೆ ತುಂಬ ಟೈಮ್ ಆಗತ್ತೆ. ನೀವು ಕೊನೆ ತನಕ ನೋಡಲ್ಲ ವಿಡಿಯೋ. ಅದೇ ಒಂದು ಕಾರಣಕ್ಕಾಗಿ ನೀವೇ ಒಂದ್ಸಾರಿ ಈ ಒಂದು ನೋಟಿಸು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟಿಫಿಕೇಶನ್ PDF ಅಪ್ಲೈನೋ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆರ್ಟಿಕಲ್ ಬರುತ್ತೆ. ಆ ಒಂದು ಆರ್ಟಿಕಲ್ದಲ್ಲಿ ಕೊಟ್ಟಿರ್ತೇವೆ, ಈ ಒಂದು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ,
ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ಗಳು, ಕಂಡೀಷನ್ಗಳು, ಎಷ್ಟು ಸಂಬಳ ಏನು ಅಂತ ಅಂತೇಳಿ. ಪೋಸ್ಟ್ ನೋಡಿ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ. ಈ ಒಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ಪ್ಯೂನ್ ಪೋಸ್ಟು. ಈ ಒಂದು ಪ್ಯೂನ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು. 500 ಇರತ್ತೆ. ಮತ್ತು ಏಜ್ ಲಿಮಿಟು ಎಷ್ಟಿದೆ? 18 ವರ್ಷದಿಂದ ನಿಮಗೆ 18 ವರ್ಷದಿಂದ 26 ವರ್ಷ. ಈ ಒಂದು 18ರಿಂದ 26 ವರ್ಷ. ಮತ್ತು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. ಇನ್ನು ವಿದ್ಯಾರ್ಹತೆ ಎಷ್ಟಾಗಿರಬೇಕು? SSLC ಪಾಸ್ ಆಗಿರ್ಬೇಕಾಗತ್ತೆ. ಅಂದರೆ SSLC ವಿದ್ಯಾರ್ಥಿಗಳು SSLC ಮತ್ತು ಬೇರೆ ಒಂದು ರಾಜ್ಯ ಇರೋದನ್ನ SSC ಕೂಡ ಬರತ್ತೆ. ಅದ ನಂತರ ಅದೇ ರೀತಿ ಸಮಾನತೆ ಕೂಡ ಹೊಂದಿದವರು ಅಪ್ಲೈ ಮಾಡ್ಬೋದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಸ್ಟೇಟು, ಅದೇ ರೀತಿಯಾಗಿ ಸೆಂಟ್ರಲ್ಲು, ಈ ರೀತಿಯಾಗಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗತ್ತೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಲ್ಯಾಂಗ್ವೇಜ್ ಕೂಡ ಮಾತಾಡಕ್ಕೆ ಬರಬೇಕು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಕ್ಕೆ ಬರಬೇಕಾಗತ್ತೆ. ಅದ ನಂತರ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡಕ್ಕೆ ಬರಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಗೆ ಯಾವೊಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸ್ತಾರಲ್ಲ ಆ ಒಂದು ರಾಜ್ಯದ್ದು ಭಾಷಾಂತರ ಬರಲೇಬೇಕು ನಿಮಗೆ. ಇದೆಲ್ಲ ರೂಲ್ಸ್ ಇರತ್ತೆ, ನೀವು ತಿಳ್ಕೋದಿಲ್ಲ. ಹಾಗೆ ಅರ್ಜಿ ಸಲ್ಲಿಸ್ತಾರ. ಅದರ ಬಳಿಕ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ. ಏನು ರೂಲ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಅದರ ಬಳಿಕ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ? ಪ್ರತಿ ತಿಂಗಳು ಸ್ಯಾಲ್ರಿ ನೋಡಿ 19,000ದಿಂದ ಸ್ಯಾಲ್ರಿ ಇರತ್ತೆ. ಆದರೆ ವೇತನ ಕೂಡ ಜಾಸ್ತಿ ಮಾಡ್ತಾರೆ. 4 ಪಟ್ಟು ವೇತನ ಜಾಸ್ತಿ ಮಾಡ್ತಾರೆ. ಮೊದಲನೇ ವರ್ಷದಲ್ಲಿ 665 ರೂಪಾಯಿ ಹೆಚ್ಚಾಗತ್ತೆ. ಎರಡನೇ ವರ್ಷದಲ್ಲಿ 2,000. ಟೋಟಲ್ ಹೇಳ್ಬೇಕಂದ್ರೆ ಅದು 19,500ರಿಂದ 37,815 ರೂಪಾಯಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದು ವೇತನ ಸೇನೆ ಜಾಸ್ತಿ ಆಗೋದು. ಇದೇನಿದೆಯಲ್ಲ, ಇದು ಮೊದಲನೇದಾಗಿ, ಇದು ಎರಡನೇದಾಗಿ, ಇದು ಮೂರನೇದಾಗಿ, ಇದು ನಾಲ್ಕನೇದಾಗಿ, ಈ ರೀತಿಯಾಗಿ 4 ಸಲ ವೇತನ ಸೇನೆ ಜಾಸ್ತಿ ಆಗತ್ತೆ. ಅವ್ರು ಕೊಟ್ಟಿದ್ದಾರೆ ಇಷ್ಟಿಷ್ಟು ಅಂತೇಳಿ. ಅದ್ರ ಬಳಿಕ ಇನ್ನೂ ರೂಲ್ಸ್ ಇದಾವೆ, ಇನ್ನೂ ಮುಗ್ದಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಏಜ್ ಲಿಮಿಟು, ಸಡಿಲಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಸಡಿಲಿಕೆ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ 1/1/5/2025 ಅದಕ್ಕೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನು. ಇಲ್ಲಿ SC ST ಸಂಬಂಧಪಟ್ಟಂತೆ ಎಷ್ಟಿದೆ ಅಂದರೆ 5 ವರ್ಷ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದರ ಬಳಿಕ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಅಂದರೆ OBC ಅಭ್ಯರ್ಥಿಗಳಿಗೆ, ಈ ಒಂದು OBC ಅವರಿಗೆ ಸುಮಾರು 3 ವರ್ಷ. ನೀವೇನಾದ್ರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ನೀವೇನಾದ್ರೂ ಅಂಗವಿಕಲತೆ ಉಳಿದಿತ್ತಂದ್ರೆ, ಕೈ ಆಗ್ಬೋದು, ಈ ಕಣ್ಣು ಹೋಗಿತ್ತಂದ್ರೆ, ಏನಾದರೂ ಬಾಯಿಗೆ ತೊಂದರೆ ಆಗಿತ್ತಂದ್ರೆ, ಕೈ ಕೂಡ ಇಲ್ಲ ಅಂದ್ರು 10 ವರ್ಷ ತನಕ ಸರಿಲಿಕ್ಕೆ ಇರತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ ತೊದಲು ಮಾತಾಡಿತ್ತಂದ್ರೆ, ಒಟ್ಟಾರೆ ಅಂಗವಿಕಲ ಆಗಿರ್ಬೇಕು. ಕೈ ಇತ್ತಂದ್ರೆ, ಕಾಲು ಏನಾದ್ರೂ ಆಗಿತ್ತಂದ್ರೆ ನಿಮ್ಗೆ 10 ವರ್ಷ ತನಕ ಸರಿಲಿಕ್ಕೆ ಇರತ್ತೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದರ ಬಳಿಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇಲ್ಲೇ ತಿಳಿಸ್ಕೊಡ್ತಾನೆ, ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲೇ ಹೋಯ್ತು ನೋಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕರ್ನಾಟಕ ರಾಜ್ಯದವ್ರಿಗೆ ಅವಕಾಶ ಇರತ್ತೆ. ಕರ್ನಾಟಕ ರಾಜ್ಯದ ಎಲ್ಲ ಒಂದು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಇರುತ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತೀರಾ. ಇರತ್ತೆ ಸ್ನೇಹಿತರೆ. ಎಷ್ಟೆಷ್ಟು ಇರತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ಯಾಕ್ಸ್ ಕೂಡ ಇರತ್ತೆ. 18% ಟ್ಯಾಕ್ಸ್ ಹಾಕ್ತಾರೆ ಅವರು. ಯಾವುದೇ ಒಂದು ಪೋಸ್ಟಿಗೆ ಅರ್ಜಿ ಕರೆದ್ರು ಕೂಡ 18% ಟ್ಯಾಕ್ಸ್ ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಹಣ ಲಂಚ ಬೇಕಲ್ಲ, ಲಂಚ ನಿಮ್ಮಿಂದಾನೇ ಬರತ್ತೆ. ನೀವೇ ಅವರಿಗೆ ಲಂಚ ಕೊಡ್ತೀರಾ. ಇದೇನು ಅಪ್ಲಿಕೇಶನ್ ಫೀಸ್ ತಗೋತಾರಲ್ಲ, ಇದು ಒಂದು ಲಂಚನಾಗಿರತ್ತೆ. ಮೊದಲಿಗೆ ಒಬ್ಬರೇ ಅರ್ಜಿ ಸಲ್ಲಿಸೋದಿಲ್ಲ, ಸುಮಾರು 4 ಲಕ್ಷನೋ ಅಥವಾ 5 ಲಕ್ಷನೋ ಅಥವಾ 6 ಲಕ್ಷನೋ ಅಥವಾ 7 ಲಕ್ಷನೇ ಈ ರೀತಿಯಾಗಿ ಅರ್ಜಿ ಸಲ್ಲಿಸ್ತಾರೆ. ಇಷ್ಟೆಲ್ಲ ಲಂಚ ಆಗುತ್ತೆ ಅವರಿಗೆ. ಅದರ ಬಳಿಕ ಇಲ್ಲಿ ಯಾರಿಗೆ ಅಂದ್ರೆ ಜನರಲ್ ಕಾಸ್ಟು, EWS, OBC ಅಭ್ಯರ್ಥಿಗಳಿಗೆ 600 ರೂಪಾಯಿ ತನ ನಿಮ್ಮ ಒಂದು ಅರ್ಜಿ ಶುಲ್ಕ. ಅದ ನಂತರ ಟ್ಯಾಕ್ಸ್ ಈ ಒಂದು SC ST ಅಭ್ಯರ್ಥಿ, PWD ಅಭ್ಯರ್ಥಿ, ಎಕ್ಸರ್ವಿಸ್ ಬಂದವರಿಗೆ 100 ತನ ಅಪ್ಲಿಕೇಶನ್ ಫೀಸನ್ನು ಪಾವತಿ ಮಾಡಬೇಕು. ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಅದರ ಬಳಿಕ ನಿಮ್ಮೊಂದು ಟೆಸ್ಟ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಿಮಗೆ ಟೆಸ್ಟ್ನಲ್ಲಿ ಯಾವ್ಯಾವ ಒಂದು ಮಾರ್ಕ್ಸ್ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಗಳು ಬರ್ತವೆ. ಟೋಟಲ್ ಆಗಿ ಇದು 100 ಮಾರ್ಕ್ಸಕ್ಕೆ ಅಂಕ ಇರತ್ತೆ. ಅಂದರೆ ಪ್ರಶ್ನೆ ಪತ್ರಿಕೆ ಆಗಿರತ್ತೆ, ಉತ್ತರ ಬರೀಬೇಕು. 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರ್ತವೆ, 100 ಮಾರ್ಕ್ಸ್ ಬರುತ್ತೆ. 100 ಮಾರ್ಕ್ಸ್ ಇರತ್ತೆ, 100 ಪ್ರಶ್ನೆ ಬರ್ತವೆ. ಅದಕ್ಕೆ ಸಂಬಂಧಪಟ್ಟದ್ದಾಗಿರತ್ತೆ. 80 ನಿಮಿಷ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅದರ ಬಳಿಕ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟು ಅದು ನಮಗೆ ತೋರಿಸ್ಕೊಡ್ತಾರೆ ನೋಡಿ. ಇಲ್ಲೇ ಈಗ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟು ಎಲ್ಲ ಲಿಂಕ್ಗಳು ಬರತ್ತೆ. ಆದಷ್ಟು ಇದಕ್ಕೆ ಸ್ಥಳ ಕೊಟ್ಟಿನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಲ್ಲೇ ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಮತ್ತು ಈಗಾಗಲೇ ನಿಮಗೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ.
ನೋಡಿ ಸ್ನೇಹಿತರೆ, ಈಗ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು 23 ಅದೇ ರೀತಿಯಾಗಿ 23/5/2025 ತನಕ ಕೊನೆಯ ದಿನಾಂಕ ಆಗಿರತ್ತೆ. www.com bank-of-Baroda.in ಗೆ ಭೇಟಿ ನೀಡಬೇಕು ಅಥವಾ .in ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕು ಆನ್ಲೈನ್ನಲ್ಲಿ. ಅದು ಕೆಳಗಡೆ ಪ್ರೊಸೆಸ್ ಸ್ಕಿಪ್ ಮಾಡಬೇಕಾಗತ್ತೆ. ನಿಮ್ಗೆ ವೆಬ್ಸೈಟ್ ತೋರಿಸ್ಬೇಕಂದ್ರೆ ಅದರದ್ದು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಅವು ನಿಮಗೆ ಬೇಡ ಆದದ್ದು. ನೋಡಿ, ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರತ್ತೆ, ಅಪ್ಲೈ ಮಾಡಿ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ